ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾಸ್ಟಿಂಗ್ ಪೇಪರ್ಲಿ 85 ಮಾರ್ಕ್ಸ್ ಹೇಗೆ ತೆಗೆದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಅಂದರೆ ಎಕ್ಸಾಮ್ ಹತ್ರ ಬರ್ತಿದೆ, ಯಾವ ಥರ ಪ್ರಿಪೇರ್ ಆಗೋದು ಅಣ್ಣ ಅಂತ ಎಲ್ಲ ಕೇಳಿದರು. ಸೊ ಸಿಂಪಲ್ಲು, ನೀವು ಎಕ್ಸಾಮ್ನ ಮೇ ಅಟೆಂಪ್ಟಲ್ಲಿ ಕೊಡ್ತಾ ಇದ್ದೀರಾ ಅಥವಾ ಸೆಪ್ಟೆಂಬರಲ್ಲಿ ಅಟೆಂಪ್ಟ್ ಕೊಡ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಮೇ ಅಟೆಂಪ್ಟಲ್ಲಿ ಕೊಡ್ತಾ ಇದ್ದೀರಾ ಅಂದರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು 70 ಡೇಸ್ ಇದೆ. ಸೊ ಆ 70 ಡೇಸಲ್ಲಿ ನಿಮ್ಮ ಸಬ್ಜೆಕ್ಟ್ನ ಡಿವೈಡ್ ಮಾಡ್ತಾ ಹೋಗಿ. ಅಂದರೆ 10 ದಿನದೊಳಗಡೆ ನಾನು ಒಂದು ಸಬ್ಜೆಕ್ಟ್ನ ಮುಗಿಸ್ಬೇಕು ಅಂತ ನೀವು ಮೈಂಡಲ್ಲಿ ಪ್ರಿಪೇರ್ ಆಗ್ತಾ ಹೋಗಿ. ಅಥವಾ ಒಂದು ವೀಕಲ್ಲಿ ನಾನು ಇಷ್ಟು ಮುಗಿಸ್ಬೇಕು ಅಂತ ಇಟ್ಕೊಳ್ಳಿ. ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ, ಅಂದರೆ ಅದು ಇಂಪಾಸಿಬಲ್ ಅನ್ನೋ ಥರನೇ ಇರಬೇಕು. ನೀವೇನು ಸ್ಟಾರ್ಟ್ ಮಾಡ್ತಾ ಹೋದಂಗೆ ಅದು 1 or 2 ಡೇಸ್ ಏನಾಗುತ್ತೆ ಆ ಕಡೆ ಈ ಕಡೆ ಹೋಗುತ್ತೆ, ಆ ಥರ ಸ್ಟಾರ್ಟ್ ಮಾಡಿ. ದೆನ್ ಯಾವ ಸಬ್ಜೆಕ್ಟು ನಿಮ್ಗೆ ತುಂಬ ಕಷ್ಟ ಇರುತ್ತೆ ಅದು ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ. ಸಪೋಸ್ ಇವಾಗ 60 ದಿನದಲ್ಲಿ ನೀವು ಕಾಸ್ಟಿಂಗು ಸ್ವಲ್ಪ ಈಸಿ ಇರುತ್ತೆ, ಅದನ್ನು 1 ವೀಕಲ್ಲೇ ಮುಗಿಸ್ಬೋದು. ಈ ಥರ ಇರೋದನ್ನ 1 ವೀಕಲ್ಲಿ ಮುಗಿಸ್ಕೊಳ್ಳಿ. ಮತ್ತು ಆಡಿಟು ಸ್ವಲ್ಪ ಜಾಸ್ತಿ ಸಿಲೆಬಸ್ ವ್ಯಾಸ್ಟ್ ಆಗಿರುತ್ತೆ ಮತ್ತು ತುಂಬ ಕಷ್ಟ ಆಗಿರುತ್ತೆ. ಇದಕ್ಕೆ ಒಂದು 15 ದಿನ ಈ ಥರ ನೀವು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀರಾ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ. ಮತ್ತು ಯಾವ ಸಬ್ಜೆಕ್ಟಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀರಾ, ಪ್ರಾಕ್ಟಿಕಲ್ ಆಗಿರ್ಬೋದು, ಈ ಥರ ಸಬ್ಜೆಕ್ಟ್ಗಳಿಗೆ ಸ್ವಲ್ಪ ಕಡಿಮೆ ಟೈಮ್ ಕೊಡಿ. ಸಿಲೆಬಸ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ಮತ್ತು ದಿನದಲ್ಲಿ ಎಷ್ಟು ಅವರ್ ಓದಬೇಕು ಈ ಥರ ಎಲ್ಲ ಕೇಳೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು 1 ವೀಕ್ ಟೈಮ್ ಕೊಟ್ಟಿರ್ತೀರ ಅಂದರೆ ಅಷ್ಟರಲ್ಲಿ ಈ ಸಿಲೆಬಸ್ನ ಕಂಪ್ಲೀಟಾಗಿ ಮುಗಿಸ್ಬೇಕು. ಅದು ನೀವು ದಿನದಲ್ಲಿ ಎಷ್ಟು ಅವರ್ ಓದ್ತೀರಾ ಅದು ನಿಮ್ಮ ಒಂದು ಕೇಪಬಿಲಿಟಿ ಮೇಲೆ ಬಿಟ್ಟಿದ್ದು. ಬಟ್ ಎಕ್ಸಾಮ್ಗೆ ಎಷ್ಟು ಟೈಮ್ ಇರುತ್ತೋ ಫಸ್ಟು ಒಂದು 10 ದಿನ ಅದರಲ್ಲಿ ತೆಗೆದುಬಿಡಿ. ಯಾಕಂದರೆ 10 ಡೇಸ್, ಲಾಸ್ಟ್ 10 ಡೇಸು ನಾವು ಏನೇನು ಇಲ್ಲಿ ನಮ್ಮ ಪ್ಲ್ಯಾನಿಂಗಲ್ಲಿ ಏನಾದ್ರು ಮಿಸ್ಟೇಕ್ ಆದರೆ ಅಥವಾ ಕೆಲವೊಂದು ದಿನಗಳಲ್ಲಿ ಹೊರಗಡೆ ಹೋಗಬೇಕಾಗಿರುತ್ತೆ ಅಥವಾ ಏನೋ ಒಂದು ಎಮರ್ಜೆನ್ಸಿ ಕೇಸಸ್ಗಳಿರುತ್ತೆ, ಆ ಒಂದು ದಿನಗಳನ್ನ ಅಲ್ಲಿಗೆ ಇದು ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡಿ. ನೆಕ್ಸ್ಟು ಇವಾಗ 60 ಡೇಸ್ ಇರುತ್ತೆ. ಸಪೋಸ್ ನೀವು ಒಂದೇ ಒಂದು ಗ್ರೂಪ್ನ ತೊಗೊಳ್ತಾ ಇದ್ದರೆ ಅಟ್ಲೀಸ್ಟ್ 2 ಸಲ ರಿವೈಸ್ ಮಾಡೋಕ್ಕೆ ಟ್ರೈ ಮಾಡಿ. 2 ಸಲ ಕಿಂತ ಜಾಸ್ತಿನೇ ಮಾಡಬೇಕು ಆ್ಯಕ್ಚುಲಿ. ಟ್ರೈ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಿ ಆದಷ್ಟು ಜಾಸ್ತಿ ರಿವಿಷನ್ನ ಮಾಡೋಕ್ಕೆ ಕಡೆ ಫೋಕಸ್ ಮಾಡಿ. ಯಾಕಂದರೆ ನೀವು ಎಷ್ಟು ರಿವಿಷನ್ ಮಾಡ್ತೀರೋ ಅಷ್ಟು ನಿಮ್ಮ ತಲೆಯಲ್ಲಿ ಏನು ಕಾನ್ಸೆಪ್ಟ್ ಇರುತ್ತೋ ಅದು ಕೂರುತ್ತೆ. ಮತ್ತು ನಿಮಗೆ ಎಕ್ಸಾಮಲ್ಲಿ ಫಾಸ್ಟಾಗಿ ಬರೆಯೋಕ್ಕೂ ಕೂಡ ಈಸಿ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಏನಂದರೆ, ಸೆಕೆಂಡ್ ಕಮೆಂಟ್ ಬಂದು ಆಡಿಟ್ ಬಗ್ಗೆ ಕೇಳಿದರು. ಆಡಿಟಲ್ಲಿ ಯಾವ ಥರ ಓದಬೇಕು, ಮೆಮೊರೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ. ಸಿಂಪಲಾಗಿ ಹೇಳ್ತೀನಿ, ಕೆಲವೊಂದು ಕಾನ್ಸೆಪ್ಟ್ಗಳು ಒಂಥರ ಕತೆ ಥರ ಇರುತ್ತೆ, ಇದಾದಮೇಲೆ ಇದು ಆ ರೀತಿಯಲ್ಲಿ ಇರುತ್ತೆ. ಅಂಥ ಕಾನ್ಸೆಪ್ಟ್ಗಳನ್ನೆಲ್ಲ ಜಸ್ಟ್ ಒಂದು ಏನು ಕತೆ ಥರ ಇರುತ್ತೋ ಆ ಥರ ಫ್ಲೋಲೇ ಕಲ್ತ್ಕೊ ಹೋಗಿ. ನೆಕ್ಸ್ಟು ಇನ್ನೊಂದು ಸೆಕೆಂಡ್ ಕೇಸ್ ಅಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸಪೋಸು ಇವಾಗ ನಾನು ಆಡಿಟ್ ರಿಪೋರ್ಟಲ್ಲಿ ಕೀ ಆಡಿಟ್ ಮ್ಯಾಟರ್ಗೂ ಮತ್ತು ಎಂಫಸಿಸ್ ಆಫ್ ಮ್ಯಾಟರ್ಗೂ ಏನು ಡಿಫ್ರೆನ್ಸು, ಈ ಥರ ಇವನ್ನೆಲ್ಲ ಏನು ಮಾಡಿ ಅಂದರೆ, ನಿಮಗೆ ಇನ್ ಕೇಸು ತುಂಬ ಟೈಮ್ ಇದೆ ಅಂದರೆ ಸೆಪ್ಟೆಂಬರಲ್ಲಿ ಅಟೆಂಪ್ಟ್ ತೊಗೊಳ್ತಾ ಇದ್ದೀರಾ ಅಂದರೆ ಜಸ್ಟು ಒಂದು ಕಂಪನಿ ಆಡಿಟ್ ರಿಪೋರ್ಟ್ನೇ ತೊಗೊಂಡು ಓದಿ. ಫಾರ್ ಎಕ್ಸಾಂಪಲ್, ಕೀ ಆಡಿಟ್ ಮ್ಯಾಟರ್ ಅಂದ್ರೇನು, ಆಡಿಟರ್ಸ್ ಪ್ರೊಫೆಷನಲ್ ಜಡ್ಜ್ಮೆಂಟಲ್ಲಿ ಯಾವುದ್ಯಾವುದು ತುಂಬ ಸಿಗ್ನಿಫಿಕೆಂಟ್ ಮ್ಯಾಟರ್ ಆಗಿರುತ್ತೋ ಅದನ್ನು ಅಲ್ಲಿ ಡಿಸ್ಕ್ಲೋಸ್ ಮಾಡ್ತಾರೆ. ಮತ್ತು ಎಂಫಸಿಸ್ ಆಫ್ ಮ್ಯಾಟರಲ್ಲಿ ಬಂದು ಯಾವ್ಯಾವ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಡಿಸ್ಕ್ಲೋಸ್ ಆಗಿರೋ ಒಂದು ವಿಷಯಗಳಿರುತ್ತೋ ಅದನ್ನು ನಾವು ಯಾವುದು ಯೂಸರ್ಸ್ಗೆ ತುಂಬ ಫಂಡಮೆಂಟಲ್ ಆಗಿರುತ್ತೋ, ಅವರ ಒಂದು ಡಿಸಿಷನ್ಸ್ ಮೇಕಿಂಗ್ಗೆ ಇಂಪ್ಯಾಕ್ಟ್ ಮಾಡುತ್ತೋ ಅದನ್ನು ಎಂಫಸಿಸ್ ಆಫ್ ಮ್ಯಾಟರಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಆ್ಯಸ್ ಎ ಆಡಿಟರ್ ಅಂತ. ಸೊ ಈ ಥರ ಕಾನ್ಸೆಪ್ಚುವಲ್ ಆಗಿರುತ್ತಲ್ಲ ಅದನ್ನೆಲ್ಲ ಆದಷ್ಟು ನಿಮ್ಮ ಒಂದು ಓನ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಂಡು ಕಲೀರಿ. ಆವಾಗ ನಿಮಗೆ ಆ ವರ್ಡಿಂಗ್ ಏನಿರುತ್ತೋ ಅದೆಲ್ಲ ಆರಾಮಾಗಿ ಈಸಿಯಾಗಿ ಒಂದು 2 ಟೈಮ್ಸ್ ನೀವು ರಿವೈಸ್ ಮಾಡ್ತಾ ಇದ್ರೆ ಅದು ನಿಮ್ಮ ತಲೆ ಒಳಗಡೆ ಹೋಗುತ್ತೆ. ಇನ್ನೊಂದು ಥರ ಆನ್ಸರ್ಸ್ಗಳಿರ್ತವೆ, ಅವನ್ನ ಏನು ಒಂದು ಸ್ವಲ್ಪ ಲಾಜಿಕ್ ಇರಲ್ಲ, ಬಟ್ ಆದರೆ ಅದನ್ನು ನೀವು ಮೆಮೊರೈಸ್ ಮಾಡಲೇಬೇಕಾಗಿರುತ್ತೆ. ಇಂಥದಕ್ಕೆ ಕೆಲವೊಂದು ಶಾರ್ಟ್ ಕಟ್ ಕೀಗಳನ್ನ, ಅಂದರೆ ಫಾರ್ ಎಕ್ಸಾಂಪಲ್ ಆ ಸೆಂಟೆನ್ಸಲ್ಲಿ ಫಸ್ಟ್ ವರ್ಡ್ನ ನೆನ್ಪಿಟ್ಕೊಳ್ಳೋದು, ಆ ಥರ ಒಂದು ಏನೋ ಒಂದು ಮೆಮೊರಿ ಟೆಕ್ನಿಕ್ ಥರ ನೀವೇ ಕ್ರಿಯೇಟ್ ಮಾಡ್ಕೊಂಡು ಓನಾಗಿ ಆ ಥರ ಕಲಿತಾ ಹೋಗಿ. ನೆಕ್ಸ್ಟು ಇನ್ನೊಂದು ಏನಂದರೆ, ಇದನ್ನೆಲ್ಲ ನೀವು ಸಪೋಸು ನೀವು ಎಂಟೈರ್ ಡೇ ಸ್ಟಡಿ ಮಾಡಿರ್ತೀರ, ಮತ್ತು ಮಲ್ಗೋಕೆ ಮುಂಚೆ ಏನು ನೀವು ಕಲ್ತಿದ್ರೋ ಬೆಳಗ್ಗೆಯಿಂದ ಸಂಜೆವರೆಗೆ ಅದನ್ನು ಜಸ್ಟು ಮೆಮೊರೈಸ್ ಮಾಡ್ಕೊಳ್ಳಿ. ಓಕೆ, ನಾನು ಇವತ್ತೊಂದು ದಿನ ಇದನ್ನು ಕಲ್ತಿದ್ದೀನಿ, ಜಸ್ಟ್ ಅದನ್ನು ರಿವೈಸ್ ಮಾಡಿಕೊಂಡು ಹೋಗಿ. ಅಥವಾ ಇನ್ ಕೇಸ್ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅವ್ರ ಜೊತೆ ಶೇರ್ ಮಾಡಿ, ಅಥವಾ ಫ್ರೆಂಡ್ಸ್ ಯಾರಾದ್ರು ಇದ್ದರೆ ಅವರು ಕೂಡ CA ಏನಾದ್ರು ಮಾಡ್ತಾಯಿದ್ರೆ ಅವ್ರ ಜೊತೆ ಓದ್ಕೊಳ್ಳಿ. ಸೊ ಏನು ಕಲ್ತಿದ್ದೀರೋ ಅದನ್ನು ಹೇಳ್ಕೊಳ್ಳಿ. ಮತ್ತು ಯಾವ್ದು ಕ್ರಿಟಿಕಲ್ ಪಾಯಿಂಟ್ ಇರುತ್ತೋ ಅದನ್ನು ಒಂದು ಸಲ ನಿಮಗೆ ನೀವೇ ಹೇಳ್ಕೊಳ್ಳಿ ಅಥವಾ ಡಿಸ್ಕಸ್ ಮಾಡಿ ಬೇರೆಯವ್ರ ಜೊತೆ. ಆವಾಗ ಅದು ನಿಮ್ಮ ಮೈಂಡಲ್ಲಿ ತುಂಬ ಹೆಚ್ಚಿನ ಸಮಯದಲ್ಲಿ ರಿಟೈನ್ ಆಗಿರುತ್ತೆ. ನೆಕ್ಸ್ಟು ಬಂದು ಬನ್ನಿ, ಕಾಸ್ಟಿಂಗ್ಗೆ ಯಾವ ಫ್ಯಾಕಲ್ಟಿನ ರೆಫರ್ ಮಾಡಿದೆ ಯೂಟ್ಯೂಬಲ್ಲಿ ಅಂತ ಹೇಳ್ತೀನಿ. ಫಸ್ಟು ನಾನು ನೋಡಿದ್ದು ಪ್ರಕಾಶ್ ಪಟೇಲ್ ಅಂತ, ಅವ್ರದ್ದು ಫಾಸ್ಟ್ ಟ್ರ್ಯಾಕ್ ಇತ್ತು, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಆದರೆ ತುಂಬ ಸ್ಲೋ ಆಗಿ ಮಾಡ್ತಾರೆ. ಇದನ್ನು ನೀವು 1.5x ಈ ಥರ ನೋಡ್ಕೊಂಡು ಹೋಗಿ.
ದೆನ್ ಅದಾದಮೇಲೆ ಇದನ್ನು ಒಂದು ಸಲ ನೋಡಿದೆ. ಆಮೇಲೆ ಯಾವ್ಯಾವ ಥರ ಫಾರ್ಮುಲಾ ಕಾಸ್ಟಿಂಗ್ಗೆ ಸಿಂಪಲ್ ಏನಂದರೆ, ಒಂದು ಫಾರ್ಮುಲಾಗೆ ಅಂತಲೇ ಒಂದು 100 ಪೇಜ್ ನೋಟ್ಸ್ ಇಟ್ಕೊಂಡು ಪ್ರತಿಯೊಂದು ಫಾರ್ಮುಲಾನು ಬರ್ಕೊಳ್ತಾ ಹೋಗಿ. ಇಲ್ಲಿ ನನಗೆ ಕಾಸ್ಟಿಂಗಲ್ಲಿ ಈಸಿನೇ ಇತ್ತು, ಎಲ್ಲ ಕಾನ್ಸೆಪ್ಟ್ಗಳು ಅರ್ಥ ಆಗಿತ್ತು. ಬಟ್ 2 ಚಾಪ್ಟ್ರು ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಫಸ್ಟ್ ಒನ್ ಬಂದು ಸ್ಟ್ಯಾಂಡರ್ಡ್ ಕಾಸ್ಟಿಂಗು, ಮತ್ತು ಸೆಕೆಂಡ್ ಒಂದು ಮಾರ್ಜಿನಲ್ ಕಾಸ್ಟಿಂಗು. ಇವೆರಡು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ಗೆ ನಾನು ಯಾರ್ದು ನಮಿತಾರ್ ಅವರವರು ಕೂಡ ಸೆಕೆಂಡ್ ರಿವಿಷನ್ಗೆ ಏನಿತ್ತು ಅದನ್ನು ನಮಿತಾರ್ ಅವ್ರದ್ದು ಬೂಸ್ಟರ್ ಬ್ಯಾಚ್ ಅಂತ ಅವ್ರದ್ದು ಪ್ಲೇ ಲಿಸ್ಟ್ ಅಪ್ಲೋಡ್ ಮಾಡಿದ್ರು ಅವರ ಒಂದು ಚಾನಲಲ್ಲಿ. ಅದನ್ನು ಫುಲ್ ನೋಡಿದೆ. ಬಟ್ ಆದರೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ಗೆ ಮತ್ತು ಮಾರ್ಜಿನಲ್ ಕಾಸ್ಟಿಂಗ್ಗೆ ನಾನು ಪ್ರಣವ್ ಪಾಪಟ್ ಮತ್ತು ಪ್ರಕಾಶ್ ಪಟೇಲ್ ಅವರು ಇವರಿಬ್ರದ್ದು ವಿಡಿಯೋಗಳನ್ನ ನೋಡಿ ಅದರಲ್ಲೇ ನನ್ನದೇ ಒಂದು ಓನ್ ಏನು ಫಾರ್ಮುಲಾಗಳಾಗಿರ್ಬೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು. ಈ ಥರ ನೀವೇ ಡಯಾಗ್ರಾಮ್ ಬಿಟ್ಕೊಂಡು ಲೇಬರ್ ಕಾಸ್ಟ್ ವೇರಿಯನ್ಸು ಮತ್ತು ಬಜೆಟ್ ಓವರ್ ಹೆಡ್ ವೇರಿಯನ್ಸಲ್ಲಿ 2 ಥರ ಇರುತ್ತೆ, ವೇರಿಯಬಲ್ ಓವರ್ ಹೆಡ್, ಫಿಕ್ಸ್ಡ್ ಓವರ್ ಹೆಡ್, ಈ ಥರ ಕಾನ್ಸೆಪ್ಟ್ಗಳಿಗೆಲ್ಲ ನಾನೇ ಬರ್ಕೊಂಡಿದ್ದೆ. ಮಾರ್ಜಿನಲ್ ಕಾಸ್ಟಿಂಗು ಅಷ್ಟೇ. ಮಾರ್ಜಿನಲ್ ಕಾಸ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಒಂದು 2-3 ಸಲ ನೀವು ರಿವೈಸ್ ಮಾಡ್ತಾ ಹೋಗಬೇಕು. ಅಲ್ಲಿವರೆಗೂ ಅದೊಂದು ಸ್ವಲ್ಪ ಆ ಫ್ಲೋಲಿ ಹೋಗೋಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನು ಅಂದರೆ ರಿವಿಷನ್ ಮಾಡ್ತಾ ಹೋಗಿ ಮತ್ತು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಮಾರ್ಜಿನಲ್ ಕಾಸ್ಟಿಂಗ್ನ. ದೆನ್ RTA ಪೇಪರ್ನ ಇವಾಗ ತೋರಿಸ್ತೀನಿ. 85 ಮಾರ್ಕ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ 56.5 ಬಂದಿದೆ. ಸೊ ಬನ್ನಿ ನೋಡ್ಕೊಂಡು ಹೋಗೋಣ. ನಿಧಾನಕ್ಕೆ ತೋರಿಸ್ತೀನಿ. ಫಸ್ಟ್ ಕ್ವಶನ್ ಅಟೆಂಡ್ ಮಾಡಿದ್ದು ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗು. ಅದರಲ್ಲಿ ಒಂದು 8 ಮಾರ್ಕ್ಸ್ ಏನಾಯಿತು, 8 ಮಾರ್ಕ್ಸ್ ಮತ್ತು 6 ಮಾರ್ಕ್ಸು. ಸೊ A B ಅಂತ 2 ಕ್ವಶನ್ ಇರುತ್ತೆ, ಇಲ್ಲ ಒಂದು 10-4 ಅಥವಾ 8-6 ಈ ಥರ ಸ್ಪ್ಲಿಟ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ನು ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಬಂದಿತ್ತು. ಮತ್ತು ಕಾಸ್ಟಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನೀವು ಎಲ್ಲ ಸಮ್ನು ಕೂಡ ಅಂದರೆ ಬರದೇ ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ. ಯಾಕಂದರೆ ಅದು ರಿಪೀಟೆಡ್ ಥರನೇ ಇರುತ್ತೆ. ಆದರೆ ಏನಂದರೆ ಫಾರ್ಮ್ಯಾಟ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಯಾಕಂದರೆ ಅಲ್ಲಿ ಎಕ್ಸಾಮ್ ಟೈಮಲ್ಲಿ ನಮಗೆ ಆನ್ಸರ್ ಎಲ್ಲ ಗೊತ್ತಿರುತ್ತೆ, ಬಟ್ ಏನು ಬರೀಬೇಕು ಅಂದರೆ ಸಪ್ರೇಟಾಗಿ ನೋಟ್ಸಲ್ಲಿ ಡಿಸ್ಕ್ಲೋಸ್ ಮಾಡಲಾ ಅಥವಾ ಆನ್ಸರ್ ಒಳಗಡೆನೇ ಇನ್ಕ್ಲೂಡ್ ಮಾಡಲಾ, ಮೇನ್ ಆನ್ಸರ್ ಒಳಗಡೆನೆ, ಈ ಥರ ಒಂದಷ್ಟು ಕನ್ಫ್ಯೂಷನ್ ಇರುತ್ತೆ. ಇದನ್ನೆಲ್ಲ ಓಕೆ ಆ ಕ್ವಶನಲ್ಲಿ ಏನು ಕೇಳಿದಾರೋ ಅದ್ರ ಪ್ರಕಾರ ನಾವು ಯಾವ ಥರ ಬರೀಬೇಕು ಅಂತ ಮೈಂಡಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ, ಒಂದು ಮ್ಯಾಪಿಂಗ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಆದಷ್ಟು ಎಕ್ಸಾಮ್ಗೂ ಮುಂಚೆನೇ ನೀವು ಏನು 1 ಮಂತ್ ಇರುತ್ತೋ ಆ ಒಂದು ಲಾಸ್ಟ್ ರಿವಿಷನಲ್ಲಿ ಅವಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಫಾರ್ಮ್ಯಾಟಿಂಗ್ನ ತುಂಬ ಚೆನ್ನಾಗಿ ಕಲೀರಿ. ಯಾಕಂದರೆ ಅಲ್ಲಿ ಎಕ್ಸಾಮಲ್ಲಿ ನಿಮಗೆ ಈಸಿ ಆಗುತ್ತೆ, ಫಾಸ್ಟಾಗಿ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಮ್ಯಾಕ್ಸಿಮಮ್ ಕ್ವಶನ್ ಕೂಡ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು 3B ಕ್ವಶನ್ ಬಂದು ಲಿಮಿಟಿಂಗ್ ಫ್ಯಾಕ್ಟರು. ಈಗೇನು ಇದು ಮಾರ್ಜಿನಲ್ ಕಾಸ್ಟಿಂಗ್ದು ಕ್ವಶನು. ಸೊ ಇದನ್ನು ತೋರಿಸ್ತೀನಿ. ಸೊ ಇಲ್ಲಿ ನಾನು ಹೇಳಿದ್ದೀನಿ, ನೀವೇನು ಸ್ಕೇಲ್ ತೊಗೊಂಡು ಎಲ್ಲ ಲೈನ್ ಹಾಕೋಂಗಿಲ್ಲ, ಆರಾಮಾಗಿ ಬರೀತಾ ಹೋಗ್ಬೋದು. ನೆಕ್ಸ್ಟು ಸೆಕೆಂಡ್ ಕ್ವಶನ್ ಬಂದು ಸರ್ವಿಸ್ ಕಾಸ್ಟಿಂಗ್ ಬಂದಿತ್ತು. ಸರ್ವಿಸ್ ಕಾಸ್ಟಿಂಗಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಗಳಿರುತ್ತೆ. ಅಂದರೆ ಟ್ರಾವ್ಲಿಂಗ್ದು ತುಂಬ ಇಂಪಾರ್ಟೆಂಟು, ಮತ್ತು ಬಸ್ಸು, ಸ್ಕೂಲ್, ಈ ಥರ ಬೇರೆ ಬೇರೆ ಕ್ವಶನ್ಸ್ಗಳಿದ್ದಾವೆ. ಅದನ್ನೆಲ್ಲ ಚೆನ್ನಾಗಿ ಏನು ನೀವು ಕಾಸ್ಟಿಂಗ್ಗೆ ICA ಮೆಟೀರಿಯಲ್ ಇರೋ ಎಲ್ಲ ಸಮ್ನು ಕ್ಲೀನಾಗಿ ಮಾಡಿದ್ರೆ ಅದೇ ಒಂದು ಆಲ್ಮೋಸ್ಟ್ ನೀವು ಆರಾಮಾಗಿ 50+ ಅಂತೂ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಮತ್ತು ಕೇಸ್ ಸಿನಾರಿಯೋ ಇರುತ್ತೆ, ಸೆಪ್ರೇಟ್ ಬುಕ್ ಇದೆ ಕೇಸ್ ಸ್ಟಡಿ ಅಂತಲೇ. ಸೊ ಅದು BOS ಪೋರ್ಟಲಲ್ಲಿ ಅವೈಲೇಬಲ್ ಇರುತ್ತೆ. ಆ ಕಾನ್ಸೆಪ್ಟ್ಗಳು, ಆ ಒಂದು ಕ್ವಶನ್ಸ್ಗಳ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದರಲ್ಲಿ ಅಂದರೆ ನೀವು ಕಂಪ್ಲೀಟಾಗಿ ಎಲ್ಲನೂ ಬರ್ಕೊಂಡು ಮಾಡಬೇಕಾಗಿಲ್ಲ, ಜಸ್ಟು ಯಾವ್ಯಾವ ಅಡ್ಜಸ್ಟ್ಮೆಂಟ್ ಇರುತ್ತೋ ಅದ್ರ ಕಡೆ ಹೆಚ್ಚಾಗಿ ಫೋಕಸ್ ಮಾಡಿ. ನೆಕ್ಸ್ಟ್ ಕ್ವಶನು 2B ಓವರ್ ಹೆಡ್ ಕಾಸ್ಟಿಂಗ್ದು. ಅದು ಕೂಡ ಒಂದು 4 ಮಾರ್ಕ್ಸ್ ಇತ್ತು, ಈಸಿ ಇತ್ತು ಕ್ವಶನು. ನೆಕ್ಸ್ಟ್ ಕ್ವಶನ್ ನಾನು ಅಟೆಂಡ್ ಮಾಡಿದ್ದು 5th ಕ್ವಶನು. ಇದು ಆ್ಯಕ್ಚುಲಿ ತುಂಬ ಈಸಿ ಕ್ವಶನು, ಫಸ್ಟ್ ಚಾಪ್ಟರ್ದು ಮೆಟೀರಿಯಲ್ ಕಾಸ್ಟಿಂಗು. ಸೊ ಇಲ್ಲಿ ರ್ಯಾಂಕಿಂಗ್ನ ಜಸ್ಟ್ ಪರ್ಸೆಂಟೇಜ್ ಆಫ್ ಟೋಟಲ್ ಕಾಸ್ಟು ಮತ್ತು ಎಷ್ಟು ಯೂನಿಟ್ ಇದೆ ಅನ್ನೋದನ್ನ ಇದು ಮಾಡಿ ರ್ಯಾಂಕಿಂಗ್ ಬೇಸಿಸ್ ಮೇಲೆ ಡಿವೈಡ್ ಅಂದರೆ ತೋರಿಸ್ಬೇಕು, ಯಾವುದು ಫಸ್ಟು, ಸೆಕೆಂಡು, 3 ಅಂತ. ನೆಕ್ಸ್ಟು 5th B ಕ್ವಶನ್ ಬಂದು EOQ ಎಕನಾಮಿಕ್ ಆಫ್ ಆರ್ಡರು. ಇದು ಕೂಡ ಮೆಟೀರಿಯಲ್ ಚಾಪ್ಟರ್ದೆ, ತುಂಬ ಈಸಿ ಇತ್ತು ಅಷ್ಟೇ. ನೆಕ್ಸ್ಟು ಫಸ್ಟ್ ಕ್ವಶನು ಅಂದರೆ ಫಸ್ಟ್ ಕ್ವಶನ್ ಯಾವಾಗಲೂ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇರುತ್ತೆ. ಸೊ ಆದರೆ ನನಗೆ ಫಸ್ಟ್ ಕ್ವಶನ್ ಕೂಡ ಎಲ್ಲ ಔಟ್ ಆಫ್ ಔಟ್ ಬಂದಿದೆ.
ಚಾಪ್ಟರ್ 7 ಯೂನಿಟ್ ಕಾಸ್ಟಿಂಗ್ ಮತ್ತು ಜಾಬ್ ಕಾಸ್ಟಿಂಗ್ ಇತ್ತಲ್ಲ, ಅದರಲ್ಲಿ ಒಂದು ICA ಮೆಟೀರಿಯಲ್ ಇರೋ ಕ್ವಶನೇ ಜಸ್ಟು ನಂಬರ್ಸ್ಗಳನ್ನ ಚೇಂಜ್ ಮಾಡಿಕೊಟ್ಟಿದ್ರು ಅಷ್ಟೇ. ನೆಕ್ಸ್ಟು ಫಸ್ಟ್ ಬಿ ಬಂದು ಲೇಬರ್ ಕಾಸ್ಟಿಂಗು, ಇದೊಂದು ಸ್ವಲ್ಪ ಟ್ರಿಕ್ಕಿಯಾಗಿತ್ತು. ಸೊ ಇದು ಕೂಡ ICA ಮೆಟೀರಿಯಲ್ ಇರೋ ಆಲ್ಮೋಸ್ಟ್ ನಿಮಗೆ ಕಾಸ್ಟಿಂಗು, ಅಡ್ವಾನ್ಸ್ ಅಕೌಂಟಿಂಗ್ ಆಗಿರ್ಬೋದು, ICA ಮೆಟೀರಿಯಲ್ ಯಾವ್ಯಾವ ಕ್ವಶನ್ ಇರುತ್ತೋ TYKಲಿ ಅಥವಾ ಇಲಿಸ್ಟ್ರೇಷನಲ್ಲಿ ಅದೇ ಕ್ವಶನ್ಸ್ಗಳು ಜಸ್ಟು ನಂಬರ್ಸ್ ಚೇಂಜ್ ಮಾಡಿ ಅಥವಾ ಅಡ್ಜಸ್ಟ್ಮೆಂಟ್ಗಳನ್ನ ಮರ್ಜ್ ಮಾಡಿ ಈ ಥರ ಕೊಡ್ತಾರೆ ಅಷ್ಟೇ. ದೆನ್ ಲಾಸ್ಟ್ ಫಸ್ಟ್ ಸಿ ಬಂದು ಸ್ಟ್ಯಾಂಡರ್ಡ್ ಕಾಸ್ಟಿಂಗು ಈಸಿ ಇತ್ತು. ಮತ್ತು MCQನೂ ಕೂಡ ಅಷ್ಟೇ, ಅಷ್ಟೊಂದು ತುಂಬ ಕಾಂಪ್ಲಿಕೇಟೆಡ್ ಆಗಿರಲಿಲ್ಲ. 30ಲಿ 28 ಬಂದಿದೆ. ಸೊ ನೀವು ನೋಡಿದ್ರಿ ಅಲ್ವಾ RTA ಪೇಪರು, ಸಿಂಪಲ್ ಕಾಸ್ಟಿಂಗ್ಗೆ ಫಸ್ಟು ಯೂಟ್ಯೂಬಲ್ಲಿ ಕಾನ್ಸೆಪ್ಟ್ ವೈಸ್ ಯಾವುದ್ಯಾವ್ದು ಸಿಗುತ್ತೋ ಅದನ್ನೆಲ್ಲ ನೋಡ್ತಾ ಹೋಗಿ. ದೆನ್ ಅದಾದಮೇಲೆ ಫಾರ್ಮುಲಾಗೆ ಅಂತಲೇ ಒಂದು ಬುಕ್ಸ್ನ ಸೆಪ್ರೇಟ್ ಬುಕ್ಸ್ ಇಟ್ಟು ಒಂದು ಕಡೆಯಿಂದ ಫಾರ್ಮುಲಾನೆಲ್ಲ ಬರ್ಕೊಳ್ಳಿ. ಮತ್ತು ಫಾರ್ಮುಲಾ ಯಾವ ಥರ ಡಿರೈವ್ ಆಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ನೋಡಿ. ಇನ್ ಕೇಸ್ ಅದು ಅರ್ಥ ಆಗಲಿಲ್ಲ ಅಂದರೆ ಜಸ್ಟ್ ಫಾರ್ಮುಲಾನ ಕಲೀರಿ. ನೆಕ್ಸ್ಟು ವಿಡಿಯೋ ಬಂದು FMSM ಅಲ್ಲಿ 63 ಮಾರ್ಕ್ಸ್ ಬಂದಿದೆ. ಅದನ್ನು ಯಾವ ಥರ ಸ್ಕೋರ್ ಮಾಡಿದೆ, ಯಾವ ಫ್ಯಾಕಲ್ಟಿ ರೆಫರ್ ಮಾಡಿದೆ ಮತ್ತು ಯಾವ ಥರ ಓದಿದೆ ಅಂತ ಹೇಳ್ತೀನಿ. ಸೊ ಬೈ ವಾಯ್ಸ್.